ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅನುಷಾ ಅಡಿಗ. ನಿಮಗೆ ನಿಮ್ಮ ಲಿವರ್ ಹಾಗೂ ಕಿಡ್ನಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆ? ಹಾಗಿದ್ರೆ ನಾನಿವತ್ತು ಹೇಳುವಂತಹ ಕಷಾಯವನ್ನು ರೆಗ್ಯುಲರ್ ಆಗಿ ಮಾಡಿ ಕುಡಿರಿ, ಹಾಗೆ ಅದರ ಉಪಯೋಗವನ್ನು ನೀವೇ ನೋಡಿ. ಈಗಿನ ಕರೆಂಟ್ ಜನರೇಷನ್ ಅಲ್ಲಿ ಹೆಚ್ಚಿನವರು ಕಾಮನ್ ಆಗಿ ಕಾಣುವಂತಹ ಮೈಕೈ ನೋವು, ಬೆನ್ನೋವು, ಗಂಟು ನೋವು, ತಲೆನೋವು ಇಂಥದಕ್ಕೆಲ್ಲ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಂದ ಡೈರೆಕ್ಟ್ ಆಗಿ ಮೆಡಿಕಲ್ ಸ್ಟೋರ್ ಇಂದ ಈ ಪೇನ್ ಕಿಲ್ಲರ್ ಅಥವಾ ಅನಾಲ್ಜೆಸಿಕ್ ಔಷಧಿಗಳನ್ನ ತಗೊಳ್ತಾನೆ ಇರ್ತಾರೆ. ಇದನ್ನ ತಿಂಗಳಾನ್ಗಟ್ಲೆ ಅಥವಾ ವರ್ಷಾನ್ಗಟ್ಲೆ ತಗೊಳ್ಳೋದ್ರಿಂದ ಇದರಲ್ಲಿರುವ ಕೆಮಿಕಲ್ಸ್ ಬಾಡಿಯಿಂದ ಹೊರಗಡೆ ಹೋಗದೆ ಲಿವರ್ ಅಲ್ಲಿ ಹಾಗೆ ಕಿಡ್ನಿಯಲ್ಲಿ ಡೆಪಾಸಿಟ್ ಆಗ್ತಾ ಬರುತ್ತೆ. ಈ ಕೆಮಿಕಲ್ಗಳು ಕ್ರಮೇಣವಾಗಿ ಟಾಕ್ಸಿನ್ಸ್ ಆಗಿ ಕನ್ವರ್ಟ್ ಆಗಿ ಲಿವರ್ ಸೆಲ್ಸ್ ನ, ಕಿಡ್ನಿ ಸೆಲ್ಸ್ ನೆಲ್ಲ ಡ್ಯಾಮೇಜ್ ಮಾಡ್ತಾ ಬರುತ್ತೆ. ಸೊ ಈ ತರ ಡ್ಯಾಮೇಜ್ ಆಗ್ತಾ ಆಗ್ತಾ ಎಟ್ ದ ಎಂಡ್ ನಿಮ್ಗೆ ಲಿವರ್ ಫೇಲ್ಯೂರ್, ಕಿಡ್ನಿ ಫೇಲ್ಯೂರ್ ಎಲ್ಲ ಆಗುತ್ತೆ. ಇದು ಲಿವರ್ ಇನ್ಫೆಕ್ಷನ್ ಕೂಡ ಮಾಡುತ್ತೆ, ಲೈಕ್ ಹೆಪಟೈಟಿಸ್ ಬಿ, ಎ ಇಂಥದ್ದೆಲ್ಲ ಕೂಡ ಈ ಟಾಕ್ಸಿನ್ಸ್ ಇಂದ ಆಗುತ್ತೆ. ಈ ಟಾಕ್ಸಿನ್ಸ್ ನ ನೀವು ಆದಷ್ಟು ಕಡಿಮೆ ಮಾಡ್ಬೇಕು, ಅಂದ್ರೆ ದೇಹದಿಂದ ಹೊರಗಡೆ ಹಾಕ್ಬೇಕು. ಇದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ನಾನೊಂದು ಸಿಂಪಲ್ ಆಗಿ ಕಷಾಯ ಮಾಡೋದನ್ನ ಹೇಳ್ಕೊಡ್ತೀನಿ. ಇದು ಡಿಟಾಕ್ಸ್ ಕಷಾಯ ಅಂತ. ಇದನ್ನ ನೀವು ಮನೇಲೇ ಮಾಡ್ಕೊಂಡು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ನಿಮ್ಮ ಲಿವರ್ ಪ್ರೊಟೆಕ್ಷನ್ಗೆ ಹಾಗೂ ಕಿಡ್ನಿ ಪ್ರೊಟೆಕ್ಷನ್ಗೆ ಇದು ಹೆಲ್ಪ್ ಮಾಡುತ್ತೆ. ಫಸ್ಟ್ಗೆ ಇದು ಹೇಗ್ ಮಾಡೋದು ಅಂತ ನೋಡೋಣ, ನಂತರ ಇದನ್ನು ತಗೊಳ್ಳೋದ್ರಿಂದ ಏನೇನು ಲಾಭಗಳಿವೆ ಅಂತ ನೋಡೋಣ. ಇದು ನೆಲನೆಲ್ಲಿಯ ಗಿಡ. ನಿಮಗೆ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ನೀರಿರೋ ಜಾಗದಲ್ಲಿ ಜಾಸ್ತಿ ಸಿಗುತ್ತೆ. ಇದನ್ನು ಫ್ರೆಶ್ ಆಗಿ ಕಲೆಕ್ಟ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ನಂತರ ಇದಕ್ಕೆ ಒಂದು ದೊಡ್ಡ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ, ಒಂದು 200-300 ml ಆಗುವಷ್ಟು. ನಂತರ ಇದನ್ನು ಕಾಯಲಿಕ್ಕೆ ಇಡಿ. ಇದಕ್ಕೆ ಒಂದು ಚಿಕ್ಕ ಪೀಸ್ ಆಗುವಷ್ಟು ಕಲ್ ಸಕ್ಕರೆಯನ್ನು ಹಾಕಿ, ಯಾಕಂದರೆ ಇದು ಟೇಸ್ಟಿಗೋಸ್ಕರ. ಸ್ವಲ್ಪ ಕಹಿ ಇರೋದ್ರಿಂದ ಈ ಕಲ್ ಸಕ್ಕರೆ ಸ್ವೀಟ್ ಮಾಡಲಿಕ್ಕೆ, ಪ್ಯಾಲೆಟಬಿಲಿಟಿ ಜಾಸ್ತಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ಕುದಿಸಿ ಕಾಲು ಭಾಗ ಆಗುವಷ್ಟು ಇಳಿಸಿ ನಂತರ ಒಂದು ಕ್ಲೀನ್ ಕಂಟೈನರ್ ಅಥವಾ ಗ್ಲಾಸ್ಗೆ ಇದನ್ನು ಶೋಧಿಸ್ಕೊಳ್ಬೇಕು. ಇವಾಗ ನಿಮಗೆ ಸಿಕ್ಕಿರೋದು ನೆಲನೆಲ್ಲಿ ಅಥವಾ ಭೂಮಿ ಅಮಲಕ್ಕಿ ಕಷಾಯ. ಈ ಕಷಾಯವನ್ನು ನೀವು 1/4 ಲೋಟ ಅಥವಾ ಒಂದು 20 ml ಆಗುವಷ್ಟು ವಾರಕ್ಕೆ 2-3 ಬಾರಿ ತಗೊಳ್ಳಿ. ಈ ತರ ತಗೊಳ್ಳೋದ್ರಿಂದ ನಿಮ್ಮ ಲಿವರ್ ಅನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬಹುದು. ಈ ನೆಲನೆಲ್ಲಿ ಕಷಾಯ ಹೇಗೆ ಆಕ್ಟ್ ಆಗುತ್ತೆ ಅಂತ ನೋಡೋಣ. ಈ ಎಲೆಗಳಲ್ಲಿರುವ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ನಮ್ಮ ದೇಹದ ಲಿವರ್ ಸೆಲ್ಸ್ ನ ಸಾಯದೇ ಇದ್ದಾಗೆ ಅಥವಾ ಡಿಸ್ಟ್ರಾಯ್ ಆಗದೆ ಇರೋಂಗೆ ನೋಡ್ಕೊಳ್ಳುತ್ತೆ. ಇದು ಡಿಸ್ಟ್ರಾಯ್ ಆಗಿರುವ ಲಿವರ್ ಸೆಲ್ ಅನ್ನ ರೀಜನರೇಟ್ ಆಗ್ಲಿಕ್ಕೆ ಅಥವಾ ಪುನಃ ಉತ್ಪತ್ತಿ ಆಗ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಬೈಲ್ ಸೆಕ್ರೇಷನ್ ಕೂಡ ಜಾಸ್ತಿ ಮಾಡಿ ಲಿವರ್ ಕೆಲಸ ಅಥವಾ ಫಂಕ್ಷನ್ ಕೂಡ ಜಾಸ್ತಿ ಆಗುತ್ತೆ. ಇದು ಬೇಡದೇ ಇರುವ ಟಾಕ್ಸಿಕ್ ಮೆಟೀರಿಯಲ್ ಕೂಡ ಕಿಡ್ನಿ ಮುಖಾಂತರ ಹೊರಹಾಕ್ಲಿಕ್ಕೆ ಈ ನೆಲನೆಲ್ಲಿ ಕಷಾಯ ಹೆಲ್ಪ್ ಮಾಡುತ್ತೆ. ಕಾಮನ್ ಆಗಿ ಕಾಣುವಂತಹ ಜಾಂಡಿಸ್ ಅಥವಾ ಕಾಮಾಲೆಯಲ್ಲಿ ಕೂಡ ಇದು ಒಳ್ಳೆ ಔಷಧಿಯಾಗಿ ಕಾರ್ಯನಿರ್ವಹಿಸುತ್ತೆ. ಇನ್ನು ಆಲ್ಕೋಹಾಲಿಕ್ ಪೇಷಂಟ್ ಅಲ್ಲಿ ಲಿವರ್ ಕ್ರಮೇಣವಾಗಿ ಡ್ಯಾಮೇಜ್ ಆಗ್ತಾ ಬರ್ತಾ ಇರುತ್ತೆ. ಅದು ಅದರ ಕೆಲಸ ಮಾಡದೆ ಟಾಕ್ಸಿನ್ಸ್ ಎಲ್ಲ ಬಾಡಿಯಲ್ಲಿ ಹಾಗೆ ಉಳಿದಿರುತ್ತೆ. ಇಂತಹ ಟೈಮಲ್ಲಿ ನೀವು ಈ ಕಷಾಯವನ್ನ ರೆಗ್ಯುಲರ್ ಆಗಿ ಕೊಡ್ತಾ ಇದ್ರೆ ಟಾಕ್ಸಿನ್ಸ್ ಕೂಡ ಹೊರಗೋಗುತ್ತೆ, ಹಾಗೆ ಲಿವರ್ ಸೆಲ್ಸ್ ಕೂಡ ರೀಜನರೇಟ್ ಆಗುತ್ತೆ. ಈ ನೆಲನೆಲ್ಲಿಯ ಕಷಾಯವನ್ನು ರೆಗ್ಯುಲರ್ ಆಗಿ ಕುಡಿಯೋದ್ರಿಂದ ಸ್ಮಾಲ್ ಸೈಜ್ ನ ಕಿಡ್ನಿ ಸ್ಟೋನ್ ಕೂಡ ಹೊರಗಡೆ ಹೋಗುತ್ತೆ. ಇದರ ಟ್ಯಾಬ್ಲೆಟ್ ಕೂಡ ಅವೈಲೇಬಲ್ ಇರುತ್ತೆ ಆಯುರ್ವೇದ ಕ್ಲಿನಿಕ್ಗಳಲ್ಲೆಲ್ಲ, ಭೂಮಿ ಅಮಲಕ್ಕಿ ಕ್ಯಾಪ್ಸ್ಯೂಲ್ ಅಂತ. ಇದನ್ನ ತಗೊಳ್ಳೋದ್ರಿಂದ ಕೂಡ ನಿಮ್ಗೆ ಲಿವರ್ ಹಾಗೆ ಕಿಡ್ನಿ ಫಂಕ್ಷನ್ ಎಲ್ಲ ಚೆನ್ನಾಗಿ ಆಗುತ್ತೆ. ದೇಹದಲ್ಲಿರುವ ಬೇಡದ ಕಲ್ಮಶಗಳೆಲ್ಲ ಕಿಡ್ನಿ ಮುಖಾಂತರ ಹೊರ ಹೋಗುತ್ತೆ. ಥ್ಯಾಂಕ್ ಯು.